ವೀಕ್ಷಕರೇ ನಮಸ್ಕಾರ. ನ್ಯಾಷನಲ್ ಟಿವಿಯ ಮನಿ ಮಾತಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಮರಿಯಾ ಪ್ರಮೀಳಾ, ಫೈನಾನ್ಷಿಯಲ್ ವೆಲ್ನೆಸ್ ಸ್ಪೆಷಲಿಸ್ಟ್. ಇವತ್ತು ಬಹಳ ಮುಖ್ಯವಾದಂಥ ಅಂಶವನ್ನು ಇಲ್ಲಿ ಡಿಸ್ಕಸ್ ಮಾಡಬೇಕು ಅಂತ ಇದ್ದೇನೆ. ದಟ್ ಈಸ್ ಎಫ್ ಡಿ ವರ್ಸಸ್ ಇನ್ಶೂರೆನ್ಸ್ ಗ್ಯಾರಂಟಿಡ್ ರಿಟರ್ನ್ ಇನ್ಶೂರೆನ್ಸ್ ಪ್ಲಾನ್. ಏನಪ್ಪ ಎಫ್ ಡಿ ಮತ್ತು ಗ್ಯಾರಂಟಿಡ್ ರಿಟರ್ನ್ ಇನ್ಶೂರೆನ್ಸ್ ಪ್ಲಾನ್ ಏನಕ್ಕೆ ಅಂತ ಹೇಳಿದ್ರೆ, ಆದಷ್ಟು ಜನ ಲೈಫ್ ಇನ್ಶೂರೆನ್ಸ್ ತಗೊಳ್ಳುವಾಗ ಎಫ್ ಡಿಗಿಂತ ಚೆನ್ನಾಗಿದೆ ಅಂತ ಲೈಫ್ ಇನ್ಶೂರೆನ್ಸ್ ತಗೋತಾರೆ. ಇದು ನಿಜವಾಗ್ಲೂ ಸತ್ಯನಾ? ಅಥವಾ ಎಫ್ ಡಿ ಒಳ್ಳೇದಾ, ಲೈಫ್ ಇನ್ಶೂರೆನ್ಸ್ ಗ್ಯಾರಂಟಿಡ್ ರಿಟರ್ನ್ ಪ್ಲಾನ್ಸ್ ಒಳ್ಳೇದಾ? ಸೊ ಇದರ ಬಗ್ಗೆ ನಾವು ಚರ್ಚೆ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಎಫ್ ಡಿ ಇಲ್ಲಿ ಹಣ ಇಡುವಂಥದ್ದು ಯಾಕಂದರೆ ನನಗೆ ಸೇಫ್ಟಿ ಇದೆ, ನನಗೆ ಬೇಕಾದಾಗ ಹಣ ತೆಗಿಬಹುದು, ಅಥವಾ ನನ್ನ ಕಣ್ಣೆದುರಲ್ಲಿ ಬ್ಯಾಂಕಲ್ಲಿ ಹಣ ಇದೆ ಎನ್ನುವಂಥ ಕಾರಣಕ್ಕೆ, ಅಥವಾ ಯಾರಾದರೂ ಎಲ್ಲೂ ಕಂಪನಿ ಲಾಸ್ ಆಗುತ್ತೆ ಅಥವಾ ನನಗೆ ನಾಳೆ ಲಾಸ್ ಆಗುತ್ತೆ ಎನ್ನುವಂಥ ಭಯ ಇಲ್ಲೋ ಎನ್ನೋ ಕಾರಣಕ್ಕೆ ಹೆಚ್ಚಿನ ಜನರು ಎಫ್ ಡಿಯಲ್ಲಿ ಹಣವನ್ನು ಇಟ್ಟಿರ್ತಾರೆ. ನಾನು ಬಹಳಷ್ಟು ಜನರನ್ನು ನೋಡಿದ್ದೇನೆ. NRIs ಇರ್ಬೋದು, ರಿಟೈರ್ಡ್ ಪೀಪಲ್ ಆಗಿರ್ಬೋದು, ಕೋಟಿಗಟ್ಟಲೆ ಹಣನ ಎಫ್ ಡಿಯಲ್ಲಿ ಇಟ್ಟಿರ್ತಾರೆ. ಇದು ನಿಜವಾಗ್ಲೂ ನಿಮ್ಮ ಹಣ ಬೆಳೆಯೋದಕ್ಕೆ ಸಾಧ್ಯತೆ ಇದೆಯಾ? ಖಂಡಿತವಾಗಿ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಎಫ್ ಡಿಯಲ್ಲಿ ನೋಡಿರ್ಬೋದು, ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರುತ್ತೆ, ಬಟ್ ಎಫ್ ಡಿ ಇಂಟ್ರೆಸ್ಟ್ ಅಷ್ಟು ಜಾಸ್ತಿ ಆಗ್ತಾ ಇರೋದಿಲ್ಲ. ನೀವು ಹಿಂದಿನ ಹಿಸ್ಟ್ರಿ ನೋಡಿದ್ರೆ 14% ಪ್ರಾರಂಭವಾಗಿರುವ ಎಫ್ ಡಿ ಈಗ 6%, 7%ಗೆ ಬಂದು ನಿಂತಿದೆ. ಸೊ ಹಾಗಂತ ಹೇಳಿದ್ರೆ ಇನ್ನು ಮುಂದಕ್ಕೆ ಜಾಸ್ತಿ ಆಗುತ್ತೆ ಹೇಳುವ ನಾವು ಖಂಡಿತವಾಗಿ ಭರವಸೆ ಇಲ್ಲ. ಹಿಸ್ಟ್ರಿ ಪ್ರಕಾರ ಖಂಡಿತವಾಗಿ ಕಡಿಮೆ ಇಂಟ್ರೆಸ್ಟ್ ಆಗೇ ಆಗುತ್ತೆ. ಸೊ ಹಾಗಾದ್ರೆ ನಾನು ಏನ್ ಮಾಡ್ಬೋದು? ಇದಕ್ಕೆ ಏನಾದರೂ ಆಲ್ಟರ್ನೇಟಿವ್ ಆಪ್ಷನ್ಸ್ ಇದೆಯಾ? ಆಲ್ಟರ್ನೇಟಿವ್ ಆಪ್ಷನ್ಸ್ ಇದ್ರೆ ಅದನ್ನು ಯಾವ ರೀತಿ ತಗೋಬಹುದು, ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಇದ್ರೆ ಎರಡರ ಬಗ್ಗೆನೂ ನಾವು ಇವತ್ತು ಡಿಸ್ಕಷನ್ ಮಾಡುವ. ಎಫ್ ಡಿ ವರ್ಸಸ್ ಗ್ಯಾರಂಟಿ ರಿಟರ್ನ್ ಇನ್ಶೂರೆನ್ಸ್ ಪ್ಲಾನ್. ಎಫ್ ಡಿಯಲ್ಲಿ ಸಾಮಾನ್ಯವಾಗಿ ಗೋಲ್ ಏನಿರುತ್ತೆ ಅಂತ ಹೇಳಿದ್ರೆ, ಓಕೆ ನನಗೆ ಸೇಫ್ಟಿ ಬೇಕು, ನನ್ನ ಫೈನಾನ್ಷಿಯಲ್ ಡಿಸಿಪ್ಲಿನ್ ಚೆನ್ನಾಗಿರಬೇಕು, ನಾನು ರೆಗ್ಯುಲರ್ ಆಗಿ ಸೇವ್ ಮಾಡ್ತಾ ಬರಬೇಕು ಎನ್ನುವಂಥ ಉದ್ದೇಶಕ್ಕಾಗಿ ಎಫ್ ಡಿಯಲ್ಲಿ ಹಣವನ್ನು ಇಟ್ಟಿರ್ತಾರೆ. ಅದೇ ಇನ್ಶೂರೆನ್ಸ್ ಕವರ್ ಏನಕ್ಕೆ ಬೇಕು ಅಂತ ಹೇಳಿದ್ರೆ ಸೆಕ್ಯೂರಿಟಿಗೋಸ್ಕರ ಬೇಕು. ನಾನು ಯಾವಾಗಲೂ ಹೇಳೋ ಪ್ರಕಾರ ಇನ್ಶೂರೆನ್ಸ್ ಮತ್ತು ಇನ್ವೆಸ್ಟ್ಮೆಂಟನ್ನು ಮಿಕ್ಸ್ ಮಾಡಬೇಡಿ. ಇನ್ಶೂರೆನ್ಸ್ ಬೇಕು ಅಂತ ಹೇಳಿದ್ರೆ ಹೈಯೆಸ್ಟ್ ಟರ್ಮ್ ಕವರೇಜ್ ಅನ್ನು ತೆಗೆದುಕೊಳ್ಳಿ, ಎಡಕ್ವೇಟ್ ಟರ್ಮ್ ಕವರೇಜ್ ಅನ್ನು ತೆಗೆದುಕೊಳ್ಳಿ. ನೆಕ್ಸ್ಟ್ ನಿಮ್ಮ ಹಣನ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿದ್ರೆ ಡೆಫಿನೆಟ್ಲಿ ಕಂಪೌಂಡಿಂಗ್ ಪವರ್ ನಿಮಗೆ ಸಿಗುತ್ತೆ, ಹಣ ಗ್ರೋತ್ ಆಗುತ್ತೆ. ಆದರೆ ಹೆಚ್ಚಿನವ್ರಿಗೆ ಇದರ ಬಗ್ಗೆ ನಾಲೆಜ್ ಇರೋದಿಲ್ಲ. ಹಾಗೆ ನಾನು ಎಲ್ಲ ಹಣನ ಎಫ್ ಡಿಯಲ್ಲಿ ಇಡೋದು ಒಳ್ಳೇದಾ, ಅಥವಾ ಅದಕ್ಕೇನಾದರೂ ಆಲ್ಟರ್ನೇಟಿವ್ ಇದೆಯಾ ಅಂತ ಹೇಳಿದ್ರೆ ಇದು ಆಲ್ಟರ್ನೇಟಿವ್. ಏನಪ್ಪ ಇದು ಅಂತ ಹೇಳಿದ್ರೆ, ಇನ್ಶೂರೆನ್ಸ್ ಕಂಪನಿಗಳು ಗ್ಯಾರಂಟಿಡ್ ರಿಟರ್ನ್ ಇನ್ಶೂರೆನ್ಸ್ ಪ್ಲಾನ್ ಅಂತ ತಂದಿವೆ. ಸೊ ಏನು ಮಾಡ್ಕೋಬಹುದು? ಡೈವರ್ಸಿಫೈ ಮಾಡ್ಕೋಬಹುದು. ಸೊ ಡೈವರ್ಸಿಫೈ ಮಾಡಿದಾಗ ಏನಾಗುತ್ತೆ, ಹೇಗಾಗುತ್ತೆ? ಸೊ ನಾರ್ಮಲಿ ನೀವು ಎಫ್ ಡಿಯಲ್ಲಿ 1,000ದಿಂದ ಹಿಡಿದು ಬಿಟ್ಟು ಮ್ಯಾಕ್ಸಿಮಮ್ ಎಷ್ಟು ನೀವು ಇನ್ವೆಸ್ಟ್ ಮಾಡ್ಕೋಬಹುದು. ಸೊ ಅದೇ ನೀವು ಲೈಫ್ ಇನ್ಶೂರೆನ್ಸ್ ಕವರೇಜಲ್ಲೂ ನಿಮ್ಮ ವೇರಿಯಸ್ ಡಿಪೆಂಡ್ಸ್ ಅಪಾನ್ ನಿಮ್ಮ ಪ್ಲಾನ್ ಯಾವುದು, ಅಥವಾ ಲೈಕ್ ನಿಮ್ಮ ಏಜ್ ಎಷ್ಟು, ಅಥವಾ ಹೆಲ್ತ್ ಕಂಡೀಷನ್ ಯಾವುದಿದೆ, ಅಥವಾ ಪಾಲಿಸಿ ವ್ಯಾಲ್ಯೂ, ಓಕೆ ಏನಂತ ಹೇಳ್ತಾರೆ ಸಮ್ ಇನ್ಶೋರ್ಡ್ ಅಂತಾರೆ, ಆ ಪಾಲಿಸಿ ವ್ಯಾಲ್ಯೂ ಮೇಲೆ ನಿಮ್ಮ ಪ್ರೀಮಿಯಂ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ರಿಟರ್ನ್ಸ್ ಹೇಗೆ ಸಿಗುತ್ತೆ? ಎಫ್ ಡಿಯಲ್ಲಿ ನಿಮಗೆ ನಾನು ಈಗಾಗಲೇ ಹೇಳಿರೋ ಹಾಗೆ 6 to 7% ರಿಟರ್ನ್ ಸಿಗುತ್ತೆ. ಆದರೆ ಅದೇ ನೀವು ಇನ್ಶೂರೆನ್ಸ್ ಗ್ಯಾರಂಟಿಡ್ ರಿಟರ್ನ್ ಪ್ಲಾನ್ ಸಿಗೋದ್ರೆ ನಾರ್ಮಲಿ 7% IRR ಬಂದೇ ಬರುತ್ತೆ. ಬಟ್ ಇದು ಲಾಂಗ್ ಟರ್ಮ್. ನೀವು ಎಫ್ ಡಿಯಲ್ಲಿ ಆದರೆ ಕೇವಲ 5 ವರ್ಷ ಅಥವಾ 10 ವರ್ಷ ಮ್ಯಾಕ್ಸಿಮಮ್ ನೀವು ಎಫ್ ಡಿನ ಇಟ್ಕೋಬಹುದು. ಅಷ್ಟು ವರ್ಷಕ್ಕೆ ನಿಮ್ಮ ಇಂಟ್ರೆಸ್ಟ್ ರೇಟ್ ಫಿಕ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ನಿಮ್ದು 6% ರೇಟ್ ಆಫ್ ರಿಟರ್ನ್ ಸಿಗ್ತಾ ಇದೆ. ಸೊ ಅದೇ 10 ವರ್ಷಕ್ಕೆ ಮಾತ್ರ ಸಿಗತ್ತೆ. ಮತ್ತೆ ನೀವು 10 ವರ್ಷದ ನಂತರ ಎಫ್ ಡಿನ ಮತ್ತೆ ಮುಂದುವರಿಸಬೇಕು ಅಂತಿದ್ರೆ ನೀವು ಹೊಸ ಎಫ್ ಡಿ ಮಾಡಬೇಕು. ಆ ಹೊಸ ಎಫ್ ಡಿ ಮಾಡುವಾಗ 10 ವರ್ಷದ ನಂತರ 6% ಇದ್ದೇ ಇರುತ್ತಾ? ಗ್ಯಾರಂಟಿ ಇಲ್ಲ. ಇಟ್ ಮೇ ಬಿ 4%, ಇಟ್ ಮೇ ಬಿ 2%, ಇಟ್ ಮೇ ಬಿ 3%. ಸೊ ಆಗಿನ ರೇಟ್ ಏನಿದೆ ಅದು ಸಿಗುತ್ತೆ. ಬಟ್ ಗ್ಯಾರಂಟಿ ರಿಟರ್ನ್ ಇನ್ಶೂರೆನ್ಸ್ ಪ್ಲಾನಿಂಗ್ ಬಂದಾಗ ನೀವು ಈಗ 7% ಅವ್ರು ಗ್ಯಾರಂಟಿ ಮಾಡಿದ್ರೆ, ಯಾವುದು ಗ್ಯಾರಂಟಿ ರಿಟರ್ನ್ ಅಲ್ಲಿ ಮಾತ್ರ, ನಾಟ್ ಅ ಎಂಡೋಮೆಂಟ್ ಪ್ಲಾನ್, ನಾಟ್ ಅ ಮನಿ ಬ್ಯಾಕ್ ಪ್ಲಾನ್. ಗ್ಯಾರಂಟಿ ರಿಟರ್ನ್ ಪ್ಲಾನ್ ಅಲ್ಲಿ ಅವರು 7% ನಾವು ಕೊಡ್ತೇವೆ, ಅಥವಾ ಲೈಕ್ ಇಷ್ಟು ಪರ್ಸೆಂಟೇಜ್ ಆಫ್ ಯುವರ್ ಸಮ್ ಇನ್ಶೋರ್ಡ್ ಕೊಡ್ತೇವೆ, 30 ವರ್ಷಗಳ ಕೊಡ್ತೇವೆ, 40 ವರ್ಷ ಕೊಡ್ತೇವೆ, ಅಥವಾ ಲೈಫ್ ಲಾಂಗ್ ಕೊಡ್ತೇವೆ ಅಂತ ಹೇಳಿದ್ರೆ ದಟ್ ಈಸ್ ಫಿಕ್ಸ್ಡ್, ದಟ್ ಈಸ್ ಗ್ಯಾರಂಟಿಡ್. ಸೊ ಅಲ್ಲಿ ಮತ್ತೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುವಂತ ಚಾನ್ಸಸ್ ಇರೋದಿಲ್ಲ. ದ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ಟ್ಯಾಕ್ಸ್ ಬೆನಿಫಿಟ್. ನೀವು ಎಫ್ ಡಿಯಲ್ಲಿ ಇಟ್ಟರೆ ದಟ್ ಈಸ್ ನಾಟ್ ಟ್ಯಾಕ್ಸೇಬಲ್. ದೆರ್ ಆರ್ ಸಮ್ ಎಫ್ ಡಿಸ್ ವಿಚ್ ಇಸ್ ಟ್ಯಾಕ್ಸ್ ಬೆನಿಫಿಟ್ ಎಫ್ ಡಿಸ್ ಅಂತ ಇದೆ. ಅದು ಬಿಟ್ಟು ಬೇರೆ ಎಫ್ ಡಿಲಿ ಇಟ್ಟರೆ ಅದು ಟ್ಯಾಕ್ಸ್ ಬೆನಿಫಿಟ್ ಯಾವುದೇ ರೀತಿಯಲ್ಲಿ ಇರೋದಿಲ್ಲ. ಅದೇ ನೀವು ಲೈಫ್ ಇನ್ಶೂರೆನ್ಸ್ ಪ್ಲಾನ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಗ್ಯಾರಂಟಿಡ್ ರಿಟರ್ನ್ ಪ್ಲಾನ್ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾನೆ. ಸೊ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗಿ ಅಲ್ಲಿ ಅಪ್ ಟು 1.5 lakh ವರೆಗೆ, ಸೊ ನಿಮಗೆ ಅಂಡರ್ 80C ಯಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ನೀವು ಇನ್ವೆಸ್ಟ್ ಮಾಡಿರೋಂಥ ಹಣಕ್ಕೆ. ನೀವು ಮೆಚುರಿಟಿ ಬೆನಿಫಿಟ್ ವಾಪಸ್ ತಗೊಳ್ಳುವಾಗ ಎಫ್ ಡಿಯಲ್ಲಿ ನಿಮಗೆ ಯಾವುದೇ ಟ್ಯಾಕ್ಸ್ ಬೆನಿಫಿಟ್ ಇರ್ತಲ್ಲ, ಇಟ್ ಈಸ್ ಟ್ಯಾಕ್ಸಬಲ್ ಆಸ್ ಪರ್ ಯುವರ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್. But when it comes to guaranteed return plans, it is tax free.
ಬಟ್ ರೀಸೆಂಟ್ IRDA ಒಂದು ಇನ್ಫಾರ್ಮೇಶನ್ ಕಳಿಸಿರೋ ಪ್ರಕಾರ ಆಫ್ಟರ್ April 1st 2023 ನಂತರ ನೀವು ಯಾವುದೇ ಇನ್ಶೂರೆನ್ಸ್ ತಗೊಂಡ್ರು, ಇಫ್ ದ ವ್ಯಾಲ್ಯೂ ಈಸ್ ಮೋರ್ ದ್ಯಾನ್ 5 lakh rupees, ದೆನ್ ಅಫ್ಕೋರ್ಸ್ ದಟ್ ಈಸ್ ಟ್ಯಾಕ್ಸೆಬಲ್. ನೀವು ರಿಟರ್ನ್ ಸಿಗುವಂಥದ್ದು ಎಲ್ಲನೂ ಟ್ಯಾಕ್ಸೆಬಲ್ ಆಗಿರುತ್ತೆ. ಸೊ ಅದರಿಂದ ಇವುಗಳ ಬಗ್ಗೆ ಸರಿಯಾಗಿ ಅರಿತುಕೊಂಡು ಆಮೇಲೆ ಯಾವ ಪ್ರಾಡಕ್ಟ್ ಎಲ್ಲಿಗೆ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡು ನೀವು ತಗೊಳ್ಳೋದು ಒಳ್ಳೆಯದು. ನೆಕ್ಸ್ಟ್ ನೀವು ಪೆನಲ್ಟಿ, FD ಯಲ್ಲಿ ನಿಮಗೆ ನಾರ್ಮಲಿ ಪ್ರೀ ಮೆಚೋರಿಟಿ ಇದ್ರೆ ಪೆನಲ್ಟಿ ಅಂತಾರೆ, ಅಥವಾ ನೀವು ಹೇಳಿರುವಂಥ ಇಂಟ್ರೆಸ್ಟ್ ಅವರು ಕೊಡೋದಿಲ್ಲ. ಬಟ್ ಇಲ್ಲಿ ನಾರ್ಮಲ್ ಆಗಿ ನೀವು ತೆಗಿಲಿಕ್ಕೆ ಆಗೋದಿಲ್ಲ. ಇನ್ಶೂರೆನ್ಸ್ ಪಾಲಿಸಿನ ಐದರ್ ನೀವು ಸರೆಂಡರ್ ಮಾಡಬೇಕು ಅಥವಾ ಪೇಡ್ ಅಪ್ ಪಾಲಿಸಿಗೆ ಹೋಗಬೇಕು. ಸೊ ನೀವು ಸರೆಂಡರ್ ಮಾಡುವಂಥ ಚಾನ್ಸಸ್ ಇಲ್ಲಿ ಇರೋದಿಲ್ಲ. ದಟ್ ಈಸ್ ಬೆನಿಫಿಟ್ ಇನ್ FD, ಬಟ್ ದಿಸ್ ಬೆನಿಫಿಟ್ ಈಸ್ ನಾಟ್ ಅವೈಲೇಬಲ್ ಇನ್ ಗ್ಯಾರಂಟಿಡ್ ರಿಟರ್ನ್ ಪ್ಲಾನ್ಸ್. ಓಕೆ, ನಾರ್ಮಲಿ FDನ ತಗೊಳ್ಳುವಾಗ ಇಟ್ ಈಸ್ ಫಾರ್ ಶಾರ್ಟ್ ಟರ್ಮ್ಗೆ ತಗೋತಾರೆ, ಶಾರ್ಟ್ ಟರ್ಮ್ ಗೋಲ್ಸಿಗೆ ಯೂಸ್ ಆಗುವಂತೆ ತಗೋತಾರೆ. ಅದೇ ಲಾಂಗ್ ಟರ್ಮ್ ಗೋಲ್ಸಿಗೆ ಆದರೆ ಗ್ಯಾರಂಟಿಡ್ ರಿಟರ್ನ್ ಪ್ಲಾನ್ಸ್ ಅನ್ನ ತಗೋತಾರೆ. ಬಟ್ ಎರಡು ಪ್ಲಾನ್ಗಳೇ ಅದರದ್ದೇ ಆದಂಥ, ಈಗ ನಾನು ಹೇಳಿರೋ ಪ್ರಕಾರ ಅದರದ್ದೇ ಆದಂಥ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ಗಳಿವೆ. ನಿಮ್ಮ ಗೋಲ್ ಏನು, ನಿಮಗೆ ಯಾವ ಕಾರಣಕ್ಕೋಸ್ಕರ ನೀವು ಇದನ್ನು ತಗೋತೀರಿ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಡೂ ದ ಡೈವರ್ಸಿಫಿಕೇಶನ್. ಎಲ್ಲ ಹಣನ 1 ಕೋಟಿಯಷ್ಟು 2 ಕೋಟಿಯಷ್ಟು ಹಣನ FD ಇಟ್ಟರೆ ಖಂಡಿತವಾಗಿಯೂ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾಳೆ ಆ ಬ್ಯಾಂಕ್ ರಪ್ಟ್ ಆಯ್ತು ಅಂತ ಹೇಳಿದ್ರೆ ನಿಮಗೆ ಸಿಗುವಂಥದ್ದು ಒಂದು ಅಕೌಂಟಿಗೆ ಕೇವಲ 5 ಲಕ್ಷ ಮಾತ್ರ. ಯಾಕಂತ ಹೇಳಿದ್ರೆ RBI ಬ್ಯಾಂಕ್ಗಳನ್ನ ಕಂಟ್ರೋಲ್ ಮಾಡುತ್ತೆ. ನಾಳೆ ಏನಾದ್ರೂ ಬ್ಯಾಂಕ್ ರಪ್ಟ್ ಆಯ್ತು, ನಿಮ್ಮ ಹಣ ಕಳ್ಕೊಂಡ್ರಿ ಅಂತ ಹೇಳಿದ್ರೆ ಈವನ್ ನಿಮ್ಮ ಹಣ 1 ಕೋಟಿ ಇದ್ರೆ ನಿಮ್ಗೆ ಸಿಗುವಂಥದ್ದು 5 ಲಕ್ಷ ಮಾತ್ರ. ಸೊ ಹಾಗಾಗಿ ಡೈವರ್ಸಿಫೈ ಮಾಡ್ಕೊಳ್ಳಿ. ಮೇ ಬಿ 2 ಅಥವಾ 3 ಅಕೌಂಟ್ ಅಲ್ಲಿ ನಿಮ್ಮ ಎಮರ್ಜೆನ್ಸಿಗೆ ಎಷ್ಟು ಬೇಕು, ಅಥವಾ ನಿಮ್ಮ ಡೇ ಟು ಡೇ ಎಕ್ಸ್ಪೆನ್ಸಸ್ಗೆ, ಅಥವಾ ಲೈಕ್ ಶಾರ್ಟ್ ಟರ್ಮ್ ಗೋಲಿಗೆ ಎಷ್ಟು ಬೇಕು, ಒಂದು 4-5 ವರ್ಷದೊಳಗಡೆ ನಿಮ್ಗೆ ಹಣ ಬೇಕು ಅಂತಿದ್ರೆ ಆ ಹಣನ ಸರಿಯಾದ ರೀತಿಯಲ್ಲಿ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿ ಎಕ್ಸ್ಪರ್ಟ್ನ ಒಪಿನಿಯನ್ ತಕ್ಕೊಂಡು ಆಮೇಲೆ ನೀವು ಅದನ್ನು FD ತಕೊಳ್ಳಿ. ಎಲ್ಲ ಹಣನ ಅಲ್ಲಿಡೋ ಬದಲು ಅದೇ ಸೈಮಲ್ಟೇನಿಯಸ್ ಆಗಿ ನೀವು ಡೈವರ್ಸಿಫಿಕೇಶನ್ ಮಾಡಿಬಿಟ್ಟು ಸ್ವಲ್ಪ ಹಣನ ನೀವು ಗ್ಯಾರಂಟಿ ರಿಟರ್ನ್ ಅಲ್ಲಿ ಪ್ಲಾನ್ ಮಾಡಿದರೆ ಲೈಫ್ ಲಾಂಗ್ ಯು ವಿಲ್ ಗೆಟ್ ದ ಸೇಮ್ ರೇಟ್ ಆಫ್ ರಿಟರ್ನ್ ಆಸ್ ಅ ಪೆನ್ಷನ್. ನೀವು ಪೆನ್ಷನ್ಗೋಸ್ಕರ ಅದನ್ನು ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ಇಟ್ ಈಸ್ ಅ ಬೆಸ್ಟ್ ಪ್ಲಾನ್ ವೇರ್ ಯು ಕ್ಯಾನ್ ಗೋ ಫಾರ್, ಬಿಕಾಸ್ ಯು ವಿಲ್ ನೋ ವಾಟ್ ಈಸ್ ಅ ಮಿನಿಮಮ್ ಮಂತ್ಲಿ ನಿಮ್ಗೆ ಎಷ್ಟು ಬರುತ್ತೆ ಅಂತ ನಿಮ್ಗೆ ಮೊದಲೇ ಗೊತ್ತಿರುತ್ತೆ. ನೀವು ಅದರ ಪ್ರಕಾರ ನಿಮ್ಮ ಲೈಫನ್ನು ಪ್ಲಾನ್ ಮಾಡ್ಲಿಕ್ಕೆ ಆಗತ್ತೆ. ಸೊ ಇದು ದ ಡಿಫರೆನ್ಸ್ ಬಿಟ್ವೀನ್ FD ವರ್ಸಸ್ ಗ್ಯಾರಂಟಿಡ್ ರಿಟರ್ನ್ ಇನ್ಶೂರೆನ್ಸ್ ಪ್ಲಾನ್. ಸೊ ಇವುಗಳ ಬಗ್ಗೆ ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಆಮೇಲೆ ನಿಮ್ಮ ಪ್ರಾಡಕ್ಟನ್ನು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತೇನೆ. ಈ ವಿಷಯ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಿ ಆದಷ್ಟು ಜನರಿಗೆ ಶೇರ್ ಮಾಡಿ, ಆದಷ್ಟು ಜನರಿಗೆ ಈ ಮಾಹಿತಿಯನ್ನು ತಿಳಿಸಿ, ಅವರು ಆದಷ್ಟು ಸ್ಕ್ಯಾಮ್ಸ್ಗಳಿಂದ ಅಥವಾ ಲೈಕ್ ಈ ನಾಲೆಜನ್ನು ಪಡ್ಕೊಂಡು ಅವರ ವೆಲ್ತ್ ಇರ್ಬೋದು, ಸಂಪತ್ತನ್ನು ಸಂರಕ್ಷಿಸಲಿಕ್ಕೆ ಅವರಿಗೆ ಸಹಾಯ ಆಗಲಿ ಅಂತ ನಮ್ಮ ಮಾತನ್ನು ಮುಗಿಸ್ತೇನೆ.